ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ರೋಡಲ್ಲಿ ನಿಂತ್ಕೊಂಡ್ರೆ ಎದೆಗಾತ್ರದ ನೀರು ಮೇಲ್ಗಡೆಯಿಂದ ಮರ ಬೀಳುತ್ತೆ. ಬಸ್ ಮೇಲೆ ಈಗ ಉರುಳಿ ಬಿದ್ದಿದೆ ಬೃಹತ್ ಗಾತ್ರದ ಮರ. ಕೂದಲೆಳೆಯ ಅಂತರದಲ್ಲಿ ತಪ್ಪಿದ ಭಾರೀ ಅನಾಹುತ. ಕೆಎಸ್ಆರ್ಟಿಸಿ ಬಸ್ ಮುಂಭಾಗ ಬಿದ್ದಂತ ಮರ. ಬೆಂಗಳೂರಿನ ಅರಮನೆ ಮೈದಾನ ಬಳಿ ನಡೆದಿರುವಂತಹ ಘಟನೆ ಇದು. ಬಸ್ನಲ್ಲಿ ಸಂಚರಿಸ್ತಾ ಇರುವಂತಹ ನೂರಾರು ಪ್ರಯಾಣಿಕರು, ಬಸ್ ಡ್ರೈವರ್ ಮುಂಜಾಗ್ರತೆಯಿಂದ ತಪ್ಪಿದ ಅನಾಹುತ. ಸಾಕಷ್ಟು ಪ್ರಯಾಣಿಕರು ಕೂಡ ಹೋಗ್ತಾ ಇದ್ದಾರೆ. ಅದು ಬೆಳ್ಳಂಬೆಳಗ್ಗೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಕೆಲಸಕ್ಕೆ ಅದು ಇದು ಗಾರ್ಮೆಂಟ್ಸ್ ಸಿಕ್ಕಾಪಟ್ಟೆ ಜನ ಓಡಾಡ್ತಿರ್ತಾರೆ ಬಸ್ಸಲ್ಲಿ. ಅಂತ ಸಂದರ್ಭದಲ್ಲಿ ಮರ ಬಿದ್ರೆ ಬಸ್ ಮೇಲೆ ಹಿಂಗಾಗತ್ತೆ ಊಹಿಸಿಕೊಳ್ಳೋದು ಕೂಡ ಕಷ್ಟ. ಎಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇತ್ತು, ಪ್ರಾಣಹಾನಿ ಆಗ್ತಾ ಇತ್ತು. ಕೆಎಸ್ಆರ್ಟಿಸಿ ಬಸ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮರ ಉರುಳಿ ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಇದು ನಿಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಅವ್ಯವಸ್ಥೆ ಆಗರಾಗಿ ಹೋಗಿದೆ. ಮನೆ ಒಳಗಡೆ ನೀರು ನುಗ್ಗುತ್ತೆ, ಮೇಲ್ಗಡೆಯಿಂದ ಮರ ಬೀಳುತ್ತೆ. ಜನ ಎಲ್ಲಿ ಹೋಗ್ಬೇಕು ಎನ್ನುವಂತ ಪ್ರಶ್ನೆಗೆ ಉದ್ಭವ ಆಗಿದೆ. ಜನರು ಎಲ್ಲಿ ಹೋಗ್ಬೇಕಪ್ಪ? ದೊಡ್ಡಕ್ಕೆ ಕೋಟ್ಯಾಂತರ ರೂಪಾಯಿ ಕಟ್ಟಿ ಫ್ಲಾಟ್ ಅನ್ನ ಕಟ್ಟಿಡ್ತಾರೆ. ಫ್ಲಾಟ್ ಒಳಗೂ ನೀರು ನುಗ್ಗುತ್ತೆ. ಕಳೆದ ವರ್ಷನೂ ಈ ಸೇಮ್ ಸಮಸ್ಯೆ ಆಗಿದೆ. ಈ ವರ್ಷನೂ ಸೇಮ್ ಸಮಸ್ಯೆ, ಬರುವ ವರ್ಷನೂ ಸೇಮ್ ಸಮಸ್ಯೆ, ಮತ್ತೊಂದು ವರ್ಷನೂ ಸೇಮ್ ಸಮಸ್ಯೆ. ಈ ಸಮಸ್ಯೆಗೆ ಮುಕ್ತಿಯನ್ನ ಕೊಡೋಕ್ ಹೋಗಲ್ಲ ರಾಜಕಾರಣಿಗಳು. ಪ್ರತಿ ವರ್ಷನೂ ಇದೇ ಸಮಸ್ಯೆ ಆಗ್ತಾ ಇದೆ. ಏನು ಒಂದೇ ಗವರ್ಮೆಂಟ್ ಚೇಂಜ್ ಆಗಿತ್ತಾ? ಎಲ್ಲ ಪಕ್ಷನೂ ಬಂದಿತ್ತಪ್ಪ, ಆಡಳಿತ ಮಾಡಿತ್ತು. ಯಾಕೆ ಈ ಸಮಸ್ಯೆಯನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡೋಕ್ ಆಗ್ತಾ ಇಲ್ಲ? ಏನ್ ಪ್ರಾಕೃತಿಕ ವಿಕೋಪ ಹೌದು, ಮಳೆನೆಲ್ಲ ತಡೆ ಹಿಡಿಯೋಕ್ ಆಗಲ್ಲ. ಆದ್ರೆ ನೀರು ಸರಾಗವಾಗಿ ಹೋಗುವಂತ ವ್ಯವಸ್ಥೆ ನೀವು ಮಾಡಬಹುದಪ್ಪ. ನೋಡಿ, ಇಷ್ಟು ಮಾತ್ರವಲ್ಲ, ಈಗ ಜನಪ್ರತಿನಿಧಿಗಳಿಗೆ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಇನ್ನೇನ್ ಮಾಡ್ತಾರೆ? 6 ವರ್ಷದಿಂದ ನಡೆಯದ ಬಿಬಿಎಂಪಿ ಚುನಾವಣೆ. ಜನಪ್ರತಿನಿಧಿಗಳು ಕೈಗೆ ಸಿಗ್ತಾ ಇಲ್ಲ, ಜನರು ಪರದಾಡ್ತಿದ್ದಾರೆ. ಈ ಹಿಂದೆ ಕಾರ್ಪೊರೇಟರ್ಗಳು ಕೈಗೆ ಸಿಗ್ತಾ ಇದ್ರು, ಆದ್ರೆ ಈಗ ಶಾಸಕರು ಜನರ ಕೈಗೆ ಸಿಗ್ತಾ ಇಲ್ಲ. ಬಿಬಿಎಂಪಿ ಚುನಾವಣೆ ನಡೆಸದೆ ಎಲ್ಲ ಸರ್ಕಾರಗಳ ಕಳ್ಳಾಟ ಇದು. ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಪೊರೇಟರ್ ಚುನಾವಣೆ ನಡೆಯದೆ ವಾರ್ಡ್ಗಳಲ್ಲಿ ನೂರಾರು ಸಮಸ್ಯೆ ಕೂಡ ಉದ್ಭವ ಆಗ್ತಾ ಇದೆ. ರಾಜಕೀಯಕ್ಕಾಗಿ ಬಿಬಿಎಂಪಿ ಚುನಾವಣೆ ಮುಂದೂಡಿಕೆ ಮಾಡ್ತಾ ಇದ್ದಾರೆ. ನೋಡಿ, ಇದು ಸಮಸ್ಯೆ ಆಗ್ತಾ ಇರುವಂತದ್ದು. ಕೇವಲ ರಾಜಕೀಯಕ್ಕೋಸ್ಕರ ಚುನಾವಣೆಯನ್ನ ಮುಂದೂಡಿಕೆ ಮಾಡ್ತಾ ಇದ್ದಾರೆ. ಜನರ ಸಮಸ್ಯೆಗೋಸ್ಕರ ಅಲ್ಲ. ಜನರ ಸಮಸ್ಯೆಯನ್ನ ಯಾವೊಬ್ಬ ನಾಯಕನು ಕೂಡ ಆಲಿಸ್ತಾ ಇಲ್ಲ. ನಿಮ್ಗೆ 3-4 ಖಾತೆಗಳು ಬೇರೆ, ಡಿಸಿಎಂ ಬೇರೆ, ನಗರಾಭಿವೃದ್ಧಿ ಸಚಿವರು ಬೇರೆ, ನೀರಾವರಿ ಸಚಿವರು ಬೇರೆ, ಇನ್ನೊಂದು ಕಡೆಯಲ್ಲಿ ಪಕ್ಷದ ಅಧ್ಯಕ್ಷರು, ಅದರೆಲ್ಲ ಕೇಳಲ್ಲ ನಾವು. ಈ 3 ಖಾತೆ ಇದೆಯಲ್ಲ ಸಂಬಂಧಪಟ್ಟದ್ದು ಸಾರ್ವಜನಿಕರಿಗೆ, ಯಾವ ರೀತಿ ನಿಭಾಯಿಸ್ತೀರಾ ನೀವು? ಆಗಿಲ್ಲ ಅಂತ ಹೇಳಿದ್ರೆ ಒಂದೊಂದು ಕೊಡ್ಬೇಕಪ್ಪ ಬೇರೆ ಬೇರೆ ಅವರಿಗೆ. ತಿರುಗ್ತಾ ಇರಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು. ಹೆಂಗೆ ಈ ಇನ್ನೋವಾ ಕಾರ್ ಕೊಟ್ಟಿಲ್ವಾ ಅವರಿಗೆ? ಸರ್ಕಾರದಿಂದ ಅಧಿಕಾರಿಗಳನ್ನ ನೇಮಕ ಮಾಡಲ್ವಾ? ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡಲ್ಲಿ ಡೀಸೆಲ್ ಅಥವಾ ಪೆಟ್ರೋಲ್ ಹಾಕಲ್ವಾ? ಕೆಲಸ ಯಾಕೆ ಮಾಡೋಕ್ಕಾಗಲ್ಲ? ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ರೋಡಲ್ಲಿ ನಿಂತ್ಕೊಂಡ್ರೆ ಎದೆಗಾತ್ರದ ನೀರು ಮೇಲ್ಗಡೆಯಿಂದ ಮರ ಬೀಳುತ್ತೆ. ಬಸ್ ಮೇಲೆ ಈಗ ಉರುಳಿ ಬಿದ್ದಿದೆ ಬೃಹತ್ ಗಾತ್ರದ ಮರ. ಕೂದಲೆಳೆಯ ಅಂತರದಲ್ಲಿ ತಪ್ಪಿದ ಭಾರೀ ಅನಾಹುತ. ಕೆಎಸ್ಆರ್ಟಿಸಿ ಬಸ್ ಮುಂಭಾಗ ಬಿದ್ದಂತ ಮರ. ಬೆಂಗಳೂರಿನ ಅರಮನೆ ಮೈದಾನ ಬಳಿ ನಡೆದಿರುವಂತಹ ಘಟನೆ ಇದು. ಬಸ್ನಲ್ಲಿ ಸಂಚರಿಸ್ತಾ ಇರುವಂತಹ ನೂರಾರು ಪ್ರಯಾಣಿಕರು, ಬಸ್ ಡ್ರೈವರ್ ಮುಂಜಾಗ್ರತೆಯಿಂದ ತಪ್ಪಿದ ಅನಾಹುತ. ಸಾಕಷ್ಟು ಪ್ರಯಾಣಿಕರು ಕೂಡ ಹೋಗ್ತಾ ಇದ್ದಾರೆ. ಅದು ಬೆಳ್ಳಂಬೆಳಗ್ಗೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಕೆಲಸಕ್ಕೆ ಅದು ಇದು ಗಾರ್ಮೆಂಟ್ಸ್ ಸಿಕ್ಕಾಪಟ್ಟೆ ಜನ ಓಡಾಡ್ತಿರ್ತಾರೆ ಬಸ್ಸಲ್ಲಿ. ಅಂತ ಸಂದರ್ಭದಲ್ಲಿ ಮರ ಬಿದ್ರೆ ಬಸ್ ಮೇಲೆ ಹಿಂಗಾಗತ್ತೆ ಊಹಿಸಿಕೊಳ್ಳೋದು ಕೂಡ ಕಷ್ಟ. ಎಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇತ್ತು, ಪ್ರಾಣಹಾನಿ ಆಗ್ತಾ ಇತ್ತು. ಕೆಎಸ್ಆರ್ಟಿಸಿ ಬಸ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮರ ಉರುಳಿ ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಇದು ನಿಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಅವ್ಯವಸ್ಥೆ ಆಗರಾಗಿ ಹೋಗಿದೆ. ಮನೆ ಒಳಗಡೆ ನೀರು ನುಗ್ಗುತ್ತೆ, ಮೇಲ್ಗಡೆಯಿಂದ ಮರ ಬೀಳುತ್ತೆ. ಜನ ಎಲ್ಲಿ ಹೋಗ್ಬೇಕು ಎನ್ನುವಂತ ಪ್ರಶ್ನೆಗೆ ಉದ್ಭವ ಆಗಿದೆ. ಜನರು ಎಲ್ಲಿ ಹೋಗ್ಬೇಕಪ್ಪ? ದೊಡ್ಡಕ್ಕೆ ಕೋಟ್ಯಾಂತರ ರೂಪಾಯಿ ಕಟ್ಟಿ ಫ್ಲಾಟ್ ಅನ್ನ ಕಟ್ಟಿಡ್ತಾರೆ. ಫ್ಲಾಟ್ ಒಳಗೂ ನೀರು ನುಗ್ಗುತ್ತೆ. ಕಳೆದ ವರ್ಷನೂ ಈ ಸೇಮ್ ಸಮಸ್ಯೆ ಆಗಿದೆ. ಈ ವರ್ಷನೂ ಸೇಮ್ ಸಮಸ್ಯೆ, ಬರುವ ವರ್ಷನೂ ಸೇಮ್ ಸಮಸ್ಯೆ, ಮತ್ತೊಂದು ವರ್ಷನೂ ಸೇಮ್ ಸಮಸ್ಯೆ. ಈ ಸಮಸ್ಯೆಗೆ ಮುಕ್ತಿಯನ್ನ ಕೊಡೋಕ್ ಹೋಗಲ್ಲ ರಾಜಕಾರಣಿಗಳು. ಪ್ರತಿ ವರ್ಷನೂ ಇದೇ ಸಮಸ್ಯೆ ಆಗ್ತಾ ಇದೆ. ಏನು ಒಂದೇ ಗವರ್ಮೆಂಟ್ ಚೇಂಜ್ ಆಗಿತ್ತಾ? ಎಲ್ಲ ಪಕ್ಷನೂ ಬಂದಿತ್ತಪ್ಪ, ಆಡಳಿತ ಮಾಡಿತ್ತು. ಯಾಕೆ ಈ ಸಮಸ್ಯೆಯನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡೋಕ್ ಆಗ್ತಾ ಇಲ್ಲ? ಏನ್ ಪ್ರಾಕೃತಿಕ ವಿಕೋಪ ಹೌದು, ಮಳೆನೆಲ್ಲ ತಡೆ ಹಿಡಿಯೋಕ್ ಆಗಲ್ಲ. ಆದ್ರೆ ನೀರು ಸರಾಗವಾಗಿ ಹೋಗುವಂತ ವ್ಯವಸ್ಥೆ ನೀವು ಮಾಡಬಹುದಪ್ಪ. ನೋಡಿ, ಇಷ್ಟು ಮಾತ್ರವಲ್ಲ, ಈಗ ಜನಪ್ರತಿನಿಧಿಗಳಿಗೆ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಇನ್ನೇನ್ ಮಾಡ್ತಾರೆ?
6 ವರ್ಷದಿಂದ ನಡೆಯದ ಬಿಬಿಎಂಪಿ ಚುನಾವಣೆ ಜನಪ್ರತಿನಿಧಿಗಳು ಕೈಗೆ ಸಿಗ್ತಾ ಇಲ್ಲ, ಜನರು ಪರದಾಡ್ತಿದ್ದಾರೆ. ಈ ಹಿಂದೆ ಕಾರ್ಪೊರೇಟರ್ಗಳು ಕೈಗೆ ಸಿಗ್ತಾ ಇದ್ರು, ಆದ್ರೆ ಈಗ ಶಾಸಕರು ಜನರ ಕೈಗೆ ಸಿಗ್ತಾ ಇಲ್ಲ. ಬಿಬಿಎಂಪಿ ಚುನಾವಣೆ ನಡೆಸದೆ ಎಲ್ಲ ಸರ್ಕಾರಗಳ ಕಳ್ಳಾಟ ಇದು. ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಪೊರೇಟರ್ ಚುನಾವಣೆ ನಡೆಯದೆ ವಾರ್ಡ್ಗಳಲ್ಲಿ ನೂರಾರು ಸಮಸ್ಯೆ ಕೂಡ ಉದ್ಭವ ಆಗ್ತಾ ಇದೆ. ರಾಜಕೀಯಕ್ಕಾಗಿ ಬಿಬಿಎಂಪಿ ಚುನಾವಣೆ ಮುಂದೂಡಿಕೆ ಮಾಡ್ತಾ ಇದ್ದಾರೆ. ನೋಡಿ, ಇದು ಸಮಸ್ಯೆ ಆಗ್ತಾ ಇರುವಂತದ್ದು. ಕೇವಲ ರಾಜಕೀಯಕ್ಕೋಸ್ಕರ ಚುನಾವಣೆಯನ್ನ ಮುಂದೂಡಿಕೆ ಮಾಡ್ತಾ ಇದ್ದಾರೆ, ಜನರ ಸಮಸ್ಯೆಗೋಸ್ಕರ ಅಲ್ಲ. ಜನರ ಸಮಸ್ಯೆಯನ್ನ ಯಾವೊಬ್ಬ ನಾಯಕನು ಕೂಡ ಆಲಿಸ್ತಾ ಇಲ್ಲ. ನಿಮ್ಗೆ 3-4 ಖಾತೆಗಳು ಬೇರೆ, ಡಿಸಿಎಂ ಬೇರೆ, ನಗರಾಭಿವೃದ್ಧಿ ಸಚಿವರು ಬೇರೆ, ನೀರಾವರಿ ಸಚಿವರು ಬೇರೆ, ಇನ್ನೊಂದು ಕಡೆಯಲ್ಲಿ ಪಕ್ಷದ ಅಧ್ಯಕ್ಷರು, ಅದರೆಲ್ಲ ಕೇಳಲ್ಲ ನಾವು. ಈ 3 ಖಾತೆ ಇದೆಯಲ್ಲ ಸಂಬಂಧಪಟ್ಟದ್ದು ಸಾರ್ವಜನಿಕರಿಗೆ, ಯಾವ ರೀತಿ ನಿಭಾಯಿಸ್ತೀರಾ ನೀವು? ಆಗಿಲ್ಲ ಅಂತ ಹೇಳಿದ್ರೆ ಒಂದೊಂದು ಕೊಡ್ಬೇಕಪ್ಪ ಬೇರೆ ಬೇರೆ ಅವರಿಗೆ. ತಿರುಗ್ತಾ ಇರಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು. ಹೆಂಗೆ ಈ ಇನ್ನೋವಾ ಕಾರ್ ಕೊಟ್ಟಿಲ್ವಾ ಅವರಿಗೆ? ಸರ್ಕಾರದಿಂದ ಅಧಿಕಾರಿಗಳನ್ನ ನೇಮಕ ಮಾಡಲ್ವಾ? ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡಲ್ಲಿ ಡೀಸೆಲ್ ಅಥವಾ ಪೆಟ್ರೋಲ್ ಹಾಕಲ್ವಾ? ಕೆಲಸ ಯಾಕೆ ಮಾಡೋಕ್ಕಾಗಲ್ಲ? ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ರೋಡಲ್ಲಿ ನಿಂತ್ಕೊಂಡ್ರೆ ಎದೆಗಾತ್ರದ ನೀರು, ಮೇಲ್ಗಡೆಯಿಂದ ಮರ ಬೀಳುತ್ತೆ. ಬಸ್ ಮೇಲೆ ಈಗ ಉರುಳಿ ಬಿದ್ದಿದೆ ಬೃಹತ್ ಗಾತ್ರದ ಮರ. ಕೂದಲೆಳೆಯ ಅಂತರದಲ್ಲಿ ತಪ್ಪಿದ ಭಾರೀ ಅನಾಹುತ. ಕೆಎಸ್ಆರ್ಟಿಸಿ ಬಸ್ ಮುಂಭಾಗ ಬಿದ್ದಂತ ಮರ. ಬೆಂಗಳೂರಿನ ಅರಮನೆ ಮೈದಾನ ಬಳಿ ನಡೆದಿರುವಂತಹ ಘಟನೆ ಇದು. ಬಸ್ನಲ್ಲಿ ಸಂಚರಿಸ್ತಾ ಇರುವಂತಹ ನೂರಾರು ಪ್ರಯಾಣಿಕರು, ಬಸ್ ಡ್ರೈವರ್ ಮುಂಜಾಗ್ರತೆಯಿಂದ ತಪ್ಪಿದ ಅನಾಹುತ. ಸಾಕಷ್ಟು ಪ್ರಯಾಣಿಕರು ಕೂಡ ಹೋಗ್ತಾ ಇದ್ದಾರೆ, ಅದು ಬೆಳ್ಳಂಬೆಳಗ್ಗೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಕೆಲಸಕ್ಕೆ ಅದು ಇದು ಗಾರ್ಮೆಂಟ್ಸ್ ಸಿಕ್ಕಾಪಟ್ಟೆ ಜನ ಓಡಾಡ್ತಿರ್ತಾರೆ ಬಸ್ಸಲ್ಲಿ. ಅಂತ ಸಂದರ್ಭದಲ್ಲಿ ಮರ ಬಿದ್ರೆ ಬಸ್ ಮೇಲೆ ಹಿಂಗಾಗತ್ತೆ, ಊಹಿಸಿಕೊಳ್ಳೋದು ಕೂಡ ಕಷ್ಟ. ಎಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇತ್ತು, ಪ್ರಾಣಹಾನಿ ಆಗ್ತಾ ಇತ್ತು. ಕೆಎಸ್ಆರ್ಟಿಸಿ ಬಸ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮರ ಉರುಳಿ ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಇದು ನಿಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಅವ್ಯವಸ್ಥೆ ಆಗರಾಗಿ ಹೋಗಿದೆ. ಮನೆ ಒಳಗಡೆ ನೀರು ನುಗ್ಗುತ್ತೆ, ಮೇಲ್ಗಡೆಯಿಂದ ಮರ ಬೀಳುತ್ತೆ. ಜನ ಎಲ್ಲಿ ಹೋಗ್ಬೇಕು ಎನ್ನುವಂತ ಪ್ರಶ್ನೆಗೆ ಉದ್ಭವ ಆಗಿದೆ. ಜನರು ಎಲ್ಲಿ ಹೋಗ್ಬೇಕಪ್ಪ? ದೊಡ್ಡಕ್ಕೆ ಕೋಟ್ಯಾಂತರ ರೂಪಾಯಿ ಕಟ್ಟಿ ಫ್ಲಾಟ್ ಅನ್ನ ಕಟ್ಟಿಡ್ತಾರೆ, ಫ್ಲಾಟ್ ಒಳಗೂ ನೀರು ನುಗ್ಗುತ್ತೆ. ಕಳೆದ ವರ್ಷನೂ ಈ ಸೇಮ್ ಸಮಸ್ಯೆ ಆಗಿದೆ, ಈ ವರ್ಷನೂ ಸೇಮ್ ಸಮಸ್ಯೆ, ಬರುವ ವರ್ಷನೂ ಸೇಮ್ ಸಮಸ್ಯೆ, ಮತ್ತೊಂದು ವರ್ಷನೂ ಸೇಮ್ ಸಮಸ್ಯೆ. ಈ ಸಮಸ್ಯೆಗೆ ಮುಕ್ತಿಯನ್ನ ಕೊಡೋಕ್ ಹೋಗಲ್ಲ ರಾಜಕಾರಣಿಗಳು. ಪ್ರತಿ ವರ್ಷನೂ ಇದೇ ಸಮಸ್ಯೆ ಆಗ್ತಾ ಇದೆ. ಏನು ಒಂದೇ ಗವರ್ಮೆಂಟ್ ಚೇಂಜ್ ಆಗಿದ್ದಾ? ಎಲ್ಲ ಪಕ್ಷನೂ ಬಂದಿತ್ತಪ್ಪ, ಆಡಳಿತ ಮಾಡಿತ್ತು. ಯಾಕೆ ಈ ಸಮಸ್ಯೆಯನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡೋಕ್ ಆಗ್ತಾ ಇಲ್ಲ? ಏನ್ ಪ್ರಾಕೃತಿಕ ವಿಕೋಪ ಹೌದು, ಮಳೆನೆಲ್ಲ ತಡೆ ಹಿಡಿಯೋಕ್ ಆಗಲ್ಲ, ಆದ್ರೆ ನೀರು ಸರಾಗವಾಗಿ ಹೋಗುವಂತ ವ್ಯವಸ್ಥೆ ನೀವು ಮಾಡಬಹುದಪ್ಪ. ನೋಡಿ, ಇಷ್ಟು ಮಾತ್ರವಲ್ಲ, ಈಗ ಜನಪ್ರತಿನಿಧಿಗಳಿಗೆ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಇನ್ನೇನ್ ಮಾಡ್ತಾರೆ? 6 ವರ್ಷದಿಂದ ನಡೆಯದ ಬಿಬಿಎಂಪಿ ಚುನಾವಣೆ ಜನಪ್ರತಿನಿಧಿಗಳು ಕೈಗೆ ಸಿಗ್ತಾ ಇಲ್ಲ, ಜನರು ಪರದಾಡ್ತಿದ್ದಾರೆ. ಈ ಹಿಂದೆ ಕಾರ್ಪೊರೇಟರ್ಗಳು ಕೈಗೆ ಸಿಗ್ತಾ ಇದ್ರು, ಆದ್ರೆ ಈಗ ಶಾಸಕರು ಜನರ ಕೈಗೆ ಸಿಗ್ತಾ ಇಲ್ಲ. ಬಿಬಿಎಂಪಿ ಚುನಾವಣೆ ನಡೆಸದೆ ಎಲ್ಲ ಸರ್ಕಾರಗಳ ಕಳ್ಳಾಟ ಇದು. ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಪೊರೇಟರ್ ಚುನಾವಣೆ ನಡೆಯದೆ ವಾರ್ಡ್ಗಳಲ್ಲಿ ನೂರಾರು ಸಮಸ್ಯೆ ಕೂಡ ಉದ್ಭವ ಆಗ್ತಾ ಇದೆ.